ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕಂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ ಅದ್ಭುತಗಳಿರದಿಲ್ಲ ಭಾವ್ಯಕ್ಕೆ ಅದ್ದಿಲ್ಲ ಸಿದ್ಧನಾಗಲಕಂ ಮಂಕುತಿಮ್ಮ ನಮ್ಮ ಈ ಮಂಕುತಿಮ್ಮನ ಡಿಜಿಯವರ ಮಂಕುತಿಮ್ಮನ ಕಗ್ಗದೊಂದಿಗೆ ಈ ಶುಭ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆರಾಧ್ಯ ದೈವಾದ ಶ್ರೀ ಗುರು ದತ್ತಾತ್ರೇಯನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಶುಭ ಸಾಯಂಕಾಲದ ಸಮಾರಂಭದ ವೇದಿಕೆಯ ಮೇಲೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರೂ ಆದ ಶ್ರೀ ಡಿ ಜಿ ಮಠ ಗುರುಗಳು ಮತ್ತು ನನ್ನ ಎಲ್ಲ ಶಿಕ್ಷಕರಿಂದ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿ ಮುದ್ದು ಮಕ್ಕಳು ನಿಮ್ಮೆಲ್ಲರಿಗೂ ಈ ಶುಭ ಸಾಯಂಕಾಲದ ಶುಭಾಶಯಗಳ ಜೊತೆಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಸ್ವಲ್ಪ ನಾನು ಒಂದು ವಾರ ವೆಲ್ಕಮ್ ಅಂತೀರಿ ನೋಡೋದು ಅಂತ ಒಂದು ನನ್ನ ಕೃತಜ್ಞತೆಯನ್ನು ಒಂದು ಸ್ವಲ್ಪ ಎಲ್ಲ ಶಿಕ್ಷಕರ ಕಡೆಯಿಂದ ನಮ್ಮ ಸರ್ ವಿಶೇಷವಾಗಿ ಹೇಳ್ಬೇಕಂತಿದ್ದು ಒಂದು ನಾನು ಉತ್ಪ್ರೇಕ್ಷೆ ಅಲ್ಲ ಸರ್, ಇದು ನನ್ನ ಕೃತಜ್ಞತೆ ಸಲ್ಲಿಸಕ್ಕೆ ಒಂದು ಅವಕಾಶ ಅಂತ ತಿಳ್ಕೊಂಡಿದ್ದೀನಿ. ಹಿಂದಿನ ಕಾಲದಾಗ ಅಂದ್ರೆ ಈಗೂ ಕೂಡ ಇತ್ತಿಂದ ಅಷ್ಟ ಅಂತಲ್ಲ, ಈಗ ಇದೇ ಶಿಕ್ಷಕರ ದಿನಾಚರಣೆ ಒಳಗೆ ಸಾಮಾನ್ಯ ಒಬ್ಬ ಟೀಚರ್ ಶಿಕ್ಷಕರ ಮೇಲೆ ಒಂದು ಪ್ರಬಂಧ ಬರೀರಿ ಅಂತ ಕೊಟ್ಟರು. ಸಾಮಾನ್ಯ ಶಿಕ್ಷಕರ ಕೂಡಲೇ ಏನಾಗಿರುತ್ತೆ, ಬರೀಬೇಕಾದಾಗ ಒಂದು ಊರಿನಲ್ಲಿ ಒಬ್ಬ ಬಡ ಶಿಕ್ಷಕನಿದ್ದನು ಅಂತ ಸ್ಟಾರ್ಟ್ ಮಾಡಿದ್ರು. ಆಗ ಸರ್ ಹೇಳಿದ್ರು, ಕನ್ನಡ ಸರ್, ಅಲ್ಲಿ ಒಂದೇ ಸೆಂಟೆನ್ಸ್ದಾಗ ಎರಡೆರಡು ಸರಿ ನಾಮ ವಿಶೇಷಣ ಬಳಸಬಾರ್ದಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ಏನು ಬಳಸಿ ನಾನು ನಾಮ ವಿಶೇಷಣ ಒಂದೇ ಸರಿ ವಿಶೇಷಣ ಬಳಸಿರೋದು. ಬಡ ಶಿಕ್ಷಕ, ಬಡ ಅಂದ್ರೆ ವಿಶೇಷಣ. ಅವಾಗ ಹೇಳಿದ್ರು, ಇಲ್ಲ ಟೀಚರ್ ಅಂದ್ರನ್ನ ಪುವರ್, ಶಿಕ್ಷಕ ಅಂದ್ರನ್ನ ಬಡವ, ಮತ್ತು ಬಡ ಶಿಕ್ಷಕ ಅಂತ ಹೇಳಿರ್ತಾನ ಅಂತ ಹೇಳಿದ್ರಂತ. ಅಂತ ಪರಿಸ್ಥಿತಿಯಲ್ಲಿ ಇರಬೇಕಾದಾಗ ಈಗ ನನ್ನಂತ ಹಲವಾರು ಶಿಕ್ಷಕರುಗಳಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ಆ ಬಡತನದ ಹಸಿವನ್ನು ನೀಗಿಸಿರುವಂತ ಮಹಾನ್ ಶ್ರೇಷ್ಠರಾದ ಡಿ ಜಿ ಮಠ ಗುರುಗಳಿಗೆ ಎಲ್ಲ ಶಿಕ್ಷಕರ ವತಿಯಿಂದ ಹಾಗೂ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಮತ್ತಿನ್ನು ಈ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಮಾತಾಡುವುದಾದ್ರೆ, ಯಾರು ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನವರ ಅವರ ತಮ್ಮ ಜನ್ಮದಿನವನ್ನು ಶಿಕ್ಷಕರಿಗಾಗಿಯೇ ತ್ಯಾಗ ಮಾಡಿರುವಂತಹದ್ದು. ಒಬ್ಬ ಶಿಕ್ಷಕನಿಂದ ಮಾತ್ರ ಏನಂದ್ರೆ ಒಂದು ದೇಶ ಸಮಾಜ ನಿರ್ಮಾಣ ಸಾಧ್ಯ ಅನ್ನುವಂಥ ವಿಚಾರ ಇಟ್ಟುಕೊಂಡು ತಮ್ಮ ಒಂದು ಜನ್ಮದಿನವನ್ನು ಶಿಕ್ಷಕರಿಗಾಗಿ ಅಂದ್ರೆ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಅವ್ರು ಕೊಟ್ಟಿರುವಂತಹ ಇದು ಎಲ್ಲ ಶಿಕ್ಷಕರ ಕೊಡುಗೆ ಇದು. ಈ ಶಿಕ್ಷಕರ ದಿನಾಚರಣೆ ಬಗ್ಗೆ ನಾನು ಅದರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಶಿಕ್ಷಕರ ದಿನಾಚರಣೆಯಿಂದ ನಮ್ಮ ಶಿಕ್ಷಕರ ಕಡೆಯಿಂದ ನೀವು ಪ್ರತಿ ದಿವಸ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀರಿಲ್ಲ ಅಂತ, ಆದ್ರೆ ಇವತ್ತೊಂದು ಸ್ವಲ್ಪ ಏನೋ ವಿಶೇಷವಾಗಿ ಸ್ವಲ್ಪ ಏನೋ ಕೊಡ್ಬೇಕಂತ ನಾನು ವಿಚಾರ ಹೇಳ್ತೀನಿ. ಏನಿಲ್ಲ, ಒಂದು 4 ವಿಚಾರ ಹೇಳ್ತೀನಿ ನಾನು ನಿಮಗೆ. ಪ್ರತಿಯೊಬ್ಬ ಶಿಕ್ಷಕನ ಆಸೆ ಇರೋದಷ್ಟೇ, ಏನು ನನ್ನ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು, ಜೀವನದಾಗ ಒಳ್ಳೆ ವ್ಯಕ್ತಿಗಳಾಗಬೇಕು, ಅಷ್ಟೇ. ದೊಡ್ಡ ಕನಸಿರಂಗಿಲ್ಲ ನಮಗಿಷ್ಟೇ ಇರೋದು. ನೀವೊಬ್ಬ ಶ್ರೇಷ್ಠ ಒಳ್ಳೆ ವ್ಯಕ್ತಿಗಳಾಗಬೇಕಂತ ಹೇಳಿದ್ರೆ ಬೇಕಾಗಿರೋದು 4 ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಬೇಕು ನಿಮಗೆ. ಆ 4 ಪ್ರಿನ್ಸಿಪಲ್ಸ್ ಯಾವಂದ್ರೆ, ಫಸ್ಟ್ ಪ್ರಾಮಾಣಿಕತೆ ಅಂತ ಹೇಳ್ತೀನಿ. ಪ್ರಾಮಾಣಿಕ ಪ್ರಯತ್ನ ಹೆಂಗಿರ್ಬೇಕು ನಿಮ್ಮ ಪ್ರಯತ್ನದೊಳಗೆ ಅಂತ ಹೇಳಿದ್ರೆ 100% ಪ್ರಾಮಾಣಿಕವಾಗಿರ್ಬೇಕಂತ. ನಾ ಯಾವುದೇ ಏನೇ ಒಂದು ಸಂದೇಶ ನಿಮಗೆ ಹೇಳೋದಿದ್ರೆ ಡೈರೆಕ್ಟ್ ಆಗಿ ಹೇಳಂಗಿಲ್ಲ, ಅದನ್ನೊಂದು ಕತ್ತಿ ಮೂಲಕನೇ ಹೇಳ್ತೀನಿ ನಾನು. ಕಾರಣ ಇಷ್ಟೇ, ನಾ ಹೇಳಿರೋ ವಿಚಾರ ಸಿದ್ಧಾಂತ ಏನಾದರೂ ನಿಮ್ಮ ತಲೆಗೆ ಕೂಡೋದು ಬಹಳ ಕಷ್ಟ ಆಗ್ಬೋದು, ಮಾಡ್ಕೊಂಡು ಬಿಡ್ಬೋದು. ಆದ್ರೆ ಕತ್ತಿ ಮರೆಯಂಗಿಲ್ಲ, ಕತ್ತಿ ನೆನಪಾಯ್ತು. ಕತ್ತಿ ನೆನಪಾಯ್ತು ಅಂದ್ರೆ ಆಟೋಮೆಟಿಕ್ ನೀವು ಅದ್ರದ್ದೇನು ಸಾರಾಂಶ ಅಂತ ಗೊತ್ತಿರುತ್ತೆ ನಿಮ್ಗೆ, ಆಗ ನೆನಪಾಗುತ್ತೆ. ಹಾಗಾದ್ರೆ ಇವಾಗ ಪ್ರಾಮಾಣಿಕ ಪ್ರಯತ್ನ ಅಂತಂದ್ರೆ ಹೆಂಗಿರ್ಬೇಕು? ಪ್ರಾಮಾಣಿಕತೆ ಇರಲಿಲ್ಲ ನಿಮ್ಮ ಕೆಲಸದಾಗ ಅಂದ್ರೆ ಏನಾಗತ್ತೆ? ಏನಿಲ್ಲ, ಒಂದು ಊರದಾಗ ಒಂದು ರಾಜ ಇದ್ದ. ಆ ರಾಜ ಸ್ವಲ್ಪ ಪ್ರಾಮಾಣಿಕವಾಗಿದ್ದ. ಅವನಿಗೆ 3 ಜನ ಮಂತ್ರಿಗಳಿದ್ರು. ಆ 3 ಜನ ಮಂತ್ರಿಗಳಿಗೆ ಒಂದು ದಿವಸ ರಾಜ ವಿಚಾರ ಬಂತು,
ಅವ್ರು ಪ್ರಾಮಾಣಿಕತೆ ಪರೀಕ್ಷೆ ಮಾಡ್ಬೇಕಂತ ಅನಿಸ್ತೆ ಯಾಕೋ ಅವನಿಗೆ. ಸಿಂಪಲ್ ಮಾರು ದಿವಸ ಏನು ಮಾಡಿದ, 3 ರಾಜ್ಯರಿಗೆ ಮಂತ್ರಿಗಳಿಗೆ ಕರೆಸಿ ಒಂದು ಟಾಸ್ಕ್ ಕೊಟ್ಟ. ಏನು, 3ರಿಗೆ ಒಂದೊಂದು ಗೋಣಿ ಚೀಲ ಕೊಟ್ಟ. ಮೂರು ಜನ ನೀವೇನ್ ಮಾಡಿ ಆ ಕಾಡಿಗೆ ಹೋಗ್ರಿ, ಹೋಗಿ ಒಂದು ಬೆಳಿಗ್ಗೆಲಿಂದ ಸಾಯಂಕಾಲ ತನಕ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಳ್ಳೆ ಒಳ್ಳೆ ಹಣ್ಣುಗಳನ್ನು ಚೀಲ ತುಂಬ ತುಂಬ್ಕೊಂಡ್ಬರ್ಬೇಕು. 3ರಿಗೆ ಟಾಸ್ಕ್ ಕೊಟ್ಟು ಕಳಿಸಿದ್ರು. ಆಯ್ತು, ಮಂತ್ರಿಗಳು ಹೋದ್ರು. ಅದ್ರಾಗ ಒಬ್ಬ ಮಂತ್ರಿ ಇದ್ದ, ಸ್ವಲ್ಪ ರಾಜ್ಯದ ಮೇಲೆ ನಂಬಿಕೆ ಕಡಿಮೆ ಅವನಿಗೆ. ನಾಳೆ ರಾಜ್ಯ ನೋಡ್ತಾನೆ ಬಿಡು, 3 ಜನ ಅದೇ ಹಿಂಗೂ ನಾವು 3 ಜನ ನೋಡೋದ್ರಾಗ ನಾನು ಸ್ವಲ್ಪ ಆಮೇಲೆ ಕೊಟ್ಟರೆ ಆಯ್ತಾ, 3 ಗುಣಿಸಿಲ್ಲ ಪೂರ್ತಿ ಒಂದೊಂದು ತೆಗೆಯೋದ್ರಾಗ ಟೈಮ್ ಆಗುತ್ತೆ, ಬೇಸರಾಗಿರುತ್ತೆ ರಾಜ್ಯಾಗ, ನೋಡಂಗಿಲ್ಲ. ಏನು ಮಾಡಿದ, ಸುಮ್ಮನೆ ಮುಂದೆ ಯಾವ ಗಿಡದಾಗ ಸಿಗ್ತಾ ಒಂದು ಮ್ಯಾಪ್ ಮುಕ್ಕೊಂಡು ಉಳಿದೆಲ್ಲ ಕೆಳಗೆ ವೇಸ್ಟ್ ತುಂಬಿದ್ದ. ಆಮೇಲೆ ಬದ್ದೆಲ್ಲ ಮಲ್ಕೊಂಡು ಸಾಯಂಕಾಲ ಟೈಮಿಗೆ ಬಂದ. 2ನೇ ಮಂತ್ರಿ ಇದ್ದ, ಅವನಿಗೆ ಸ್ವಲ್ಪ ಬೇರೆ ನಂಬಿಕೆ ಇತ್ತು. ನೋಡ್ಬೋದಲ್ಲಪ್ಪ ರಾಜ, ಯಾಕೆ ಬೇಕು ಸುಮ್ಮನೆ ಹೋದ, ಸ್ವಲ್ಪ ಕಾಡಿನಾಗ ಹೋದ. ಒಂದಿಷ್ಟು ಎಲ್ಲೆಲ್ಲಿ ಸಿಗ್ತಾ ಅಲ್ಲಿಷ್ಟು ಅರ್ಧ ಸ್ವಲ್ಪ ಕೊಳತು ಅಂಥವೆಲ್ಲ ತುಂಬಿಕೊಂಡು ಮ್ಯಾಲೆ ಇನ್ನೊಂದಿಷ್ಟು ವೇಸ್ಟ್ ಎಲ್ಲ ತುಂಬಿಕೊಂಡು ಮ್ಯಾಲೆ ಚಲೋ ಒಂದು 4 ಕಟ್ಕೊಂಡು ವಾಪಸ್ ಬಂದ. ಆದ್ರೆ ಇನ್ನೊಬ್ಬ ಮಂತ್ರಿ ಇದ್ಮೇಲೆ ತುಂಬಾ ಪ್ರಾಮಾಣಿಕ. ಏನಂದ್ರೆ ರಾಜ ಹೇಳಿದ ಮಾತ್ರ ಚಾಚು ತಪ್ಪದೆ ಪಾಲಿಸ್ಬೇಕು. ಹೋದವ ಸಂಪೂರ್ಣ ಬೆಳಗ್ಗೆಲಿಂದ ಸಾಯಂಕಾಲ ತನಕನು ಒಂದು ಕ್ಷಣನೂ ವೇಸ್ಟ್ ಮಾಡಲಾರ್ದಂಗ ಎಲ್ಲ ಹಣ್ಣುಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಎಲ್ಲ ಹಣ್ಣು ತುಂಬಿಕೊಂಡು ಚೆನ್ನಾಗಿ ತಗೊಂಡು ಬಂದು ರಾಜನ ಮುಂದೆ 3 ಜನರಿಗೆ ಕರೆಸಿದ. ನಂತರ ರಾಜ 3 ಜನರಿಗೆ ಕರೆಸಿ ಏನ್ ಮಾಡಿದ, ಭಟರು ಇರ್ತಾರಲ್ಲ ಅವ್ರಿಗೆ ಕರೆಸಿದ. ನೋಡಿ 3 ಜನರ ಮಂತ್ರಿಗೆ ತಗೊಂಡೋಗಿ ಜೈಲಿನಾಗ ಹಾಕ್ಬಿಡೋದು. ಇವ್ರಿಗೇನು ಒಂದು ಕಂಡೀಷನ್, ಅವ್ರವ್ರು ಯಾವ ಗೋಣಿ ಚೀಲ ತಗೊಂಡು ಬಂದಾರಲ್ಲ ಅದನ್ನ ಅವ್ರ ಜೊತೆ ಕೊಡೋದು, ಜೈಲಾಗ ಹಾಕ್ಬಿಟ್ರೆ ಊಟ ಗೀಟ ಹೊರಗಡೆಯಿಂದ ಏನು ಕೊಡಬಾರ್ದು ಅಂತ ಹೇಳೋದು. ಹೋದ್ರು 1 ತಿಂಗಳು 3 ಜೈಲು ಒಂದೊಂದು ಸಪರೇಟ್ ಜೈಲೊಳಗೆ ಹಾಕಿದ್ರೆ ಅದ್ರಾಗ ಯಾವ ಅಪ್ರಾಮಾಣಿಕತೆಯಿಂದ ಸುಮ್ಮನೆ 1 2 ತಗೊಂಡು ಬಂದಿದ್ದು ಉಳಿದಿದ್ದೆಲ್ಲ ವೇಸ್ಟ್ ಹಾಕೊಂಡು ಬಂದಿದ್ದು ನಾನು 1 2 ಎಷ್ಟು ದಿವಸ ತಿನ್ನಕ್ಕಾಗತ್ತೆ, 1 2 ದಿವಸ ಇದ್ದ ಆಮೇಲೆ ಸತ್ತೇ ಹೋಗಿದ್ದ. 2ನೇ ಮಂತ್ರಿ ಇದ್ನಲ್ಲ, ಅರ್ಧ ತಗೊಂಡು ಬಂದಿದ್ನಲ್ಲ, ಅವನು ಸ್ವಲ್ಪ ಅಲ್ಲೊಂದು ತಿನ್ಕೊಂಡು ಸ್ವಲ್ಪ ದಿವಸ ಬದುಕಿದ್ದ. ಹೆಂಗ ಸಂಪೂರ್ಣ ರೋಗಗ್ರಸ್ತ ಆಗುತ್ತೆ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಇದ್ನಲ್ಲ, ಪ್ರಾಮಾಣಿಕತೆಯಿಂದ ನೋಡ್ರಿ, ಎಲ್ಲ ಚೆನ್ನಾಗಿ ಹಣ್ಣೆಲ್ಲ ಉಡ್ಕೊಂಡು ಬಂದು ಅವ್ರು ಚೆನ್ನಾಗಿ ದಸ್ಪುಷ್ಟವಾಗಿದ್ದ, ಆರೋಗ್ಯವಂತನಾಗಿ ಹೊರಗೆ ಬಂದ. ಅಂದ್ರೆ ಇದರಿಂದ ಏನು ನಿಮಗೆ ಸಿಗುವಂತ ನೀತಿ ಏನಂದ್ರೆ, ನಿಮಗೆ ಕೊಟ್ಟಿರೋ ಟಾಸ್ಕ್ ಇಲ್ಲಿ ನಾವೇನು ಕೊಟ್ಟಿರ್ತೀವಿ, ನಿಮಗೆ ಸ್ಟಡಿ ಮಾಡಕ್ಕೆ ಟೈಮ್ ಕೊಟ್ಟಿರ್ತೀವಿ, ಅದನ್ನ ನೀವು ಸರಿಯಾಗಿ ಪ್ರಾಮಾಣಿಕತೆಯನ್ನು ಮಾಡಲಿಲ್ಲ ಅಂತ ಕೇಳಿದ್ರೆ ಆ ಹಿಂದೆ ಇಬ್ಬರಿದ್ದಾರಲ್ಲ ಮಂತ್ರಿಗಳ ಹಂಗಾಗ್ತೀರಿ. ಅದ ಸರಿಯಾಗಿ ನೀವು ಚೆನ್ನಾಗಿ ಸದುಪಯೋಗಗೊಳಿಸ್ಕೊಂಡ್ರಂದ್ರೆ ಹೆಂಗಾಗ್ತೀರಿ, ಮೊದಲನೇ ಮಂತ್ರಿ ಇದ್ನಲ್ಲ ಹಂಗಾಗ್ತೀರಿ. ಕ್ಲಾಸ್ ರೂಮ್ನಾಗ ಏನು ಮಾಡೋದು, ನಿದ್ದೆ ಮಾಡೋದು, ಹೌದಿಲ್ಲ? ನಿದ್ದೆ ಮಾಡಿದ್ರೆ ಏನಾಗುತ್ತೆ, ಸ್ಟಡಿ ವರ್ಕ್ ಕೊಟ್ಟಾಗ ಮುಂದುಗಡೆ ಬುಕ್ ಇಟ್ಕೊಂಡು ಕೊಡ್ತೀರಿ, ಮಾತಾಡ್ತಿರ್ತೀರಿ. ಯಾರು ಚೆನ್ನಾಗಿ ಅದನ್ನು ಸರಿಯಾಗಿ ಬಳಸ್ಕೋತೀರಿ ಅವ್ರು ಮಾತ್ರ ಏನಾಗಕ್ಕೆ ಸಾಧ್ಯ ಐತೆ, ಯಶಸ್ವಿ ಪ್ರಾಮಾಣಿಕರಾಗಿ ಬದುಕಿರುವುದಕ್ಕೆ ನೀವು ಸಾಕ್ಷಿ ಆಗ್ತೀರವ. ಇದು ನಿಮ್ಮ ಪ್ರಾಮಾಣಿಕತೆ ಯಾವುದು ವರ್ಕ್ನೊಳಗೆ ಬೇಕಾಗುತ್ತೆ ಅಂತ ಹೇಳ್ಬೇಕಾಗಿದೆ. ಇದು ಬರೀ ವರ್ಕ್ ಇಲ್ಲಷ್ಟೇ ಅಲ್ಲ, ಥ್ರೂಔಟ್ ಲೈಫು ಕೂಡ ನಾ ಹೇಳ್ತಿರೋದಿಲ್ಲ. ಮತ್ತೆ ಈ ಪ್ರಾಮಾಣಿಕತೆ ನಾವು ಮೈಗೂಡಿಸ್ಕೊಳ್ಳೋದು ಹೆಂಗ್ರಿ? ಮತ್ತೆ ಇದು ಮಾಡ್ಕೋಬೇಕಂತಂದ್ರೆ ಸಿಂಪಲ್ ರೀ. ಏನು, ಪ್ರತಿ ದಿವಸ ಅದಕ್ಕೆ ಏನು ಮಾಡ್ಬೇಕು, ಮೈಂಡ್ ಸೆಟ್ ಮಾಡ್ಕೋಬೇಕು, ಅಭ್ಯಾಸ ಮಾಡ್ಕೋಬೇಕು. ಹೆಂಗೆ ಅಭ್ಯಾಸ ಅಂದ್ರೆ ಅದೇ ಬಿಡದೆ ಮತ್ತೆ ಅದನ್ನೇ ಮಾಡ್ಬೇಕಂದ್ರೆ ನಿಮ್ಮ ಮನಸ್ಸಿಗೆ ಯಾವುದನ್ನ ನೀವು ಅದಕ್ಕೆ ಟ್ರೈನ್ ಅಪ್ ಮಾಡ್ತೀರಿ, ತರಬೇತಿ ಕೊಡ್ತೀರಿ, ಮನಸ್ಸು ಅದನ್ನೇ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ನೀವು ಒಳ್ಳೇದು ಕಲಿಸಿದ್ರೆ ಅಂದ್ರೆ ಒಳ್ಳೇದನ್ನೇ ಫಾಲೋ ಅಪ್ ಮಾಡುತ್ತೆ. ಅದಕ್ಕೆ ಏನಾದ್ರು ಕೆಟ್ಟ ವಿಚಾರ ಕಲಿಸಿದ್ರೆ, ಲೇಜಿ ಅಥವಾ ನಿದ್ದೆ ಮಾಡೋದು ಇಂಥವು ಕಲಿಸಿದ್ರೆ ಅದನ್ನ ಮೈ ಗುಡಿಸ್ಕೊಂಡ್ಬಿಡುತ್ತದೆ. ಅದಕ್ಕೆ ಈ ಒಳ್ಳೆ ವಿಚಾರ ಕೆಟ್ಟ ವಿಚಾರ ಮೈ ಗುಡಿಸ್ಕೊಂಡಿರೋ ನಿಮ್ಮ ಅಭ್ಯಾಸದಲ್ಲಿ ಹೆಂಗಿರ್ಬೇಕಂತ ಹೇಳಿದ್ರೆ, ಒಂದು ಸರಿ ನೀವು ಡಿಸೈಡ್ ಮಾಡಿದ್ರೆ ಫರ್ಮ್ ಆಗಿರ್ಬೇಕು. ಡಿಸಿಷನ್ ಹೆಂಗಿರ್ಬೇಕು, ಒಂದು ಗಟ್ಟಿಯಾದ ನಿರ್ಧಾರ ಇರಬೇಕು. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದ ಇನ್ನೊಂದನ್ನು ಎಲ್ಲವನ್ನು ನೀಡುತ್ತಾರೆ. ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಕಳೆಯೋದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಡಿ.ವಿ.ಜಿ ಅವರು ಹೇಳ್ತಾರೆ.
ಹೆಂಗಿರ್ಬೇಕು ನಿಮ್ಮ ಗುರಿ ಅಂತ ಹೇಳಿದ್ರೆ ಅತ್ಯಂತ ಘನವಾದ ದೊಡ್ಡದ ಗುರಿ ಇರಬೇಕು. ಅಂದ್ರೆ ಇವಾಗ ನಿಮ್ಮದು ಒಳ್ಳೆತನ ಮೈಗೂಡಿಸ್ಕೋಬೇಕಂದ್ರೆ ಸತತ ಪ್ರಯತ್ನ ಬೇಕಾಗುತ್ತೆ. ಸತತ ಪ್ರಯತ್ನದಿಂದ ಆಗೋದು ನಿಮಗೇನಪ್ಪ ಅಂದ್ರೆ ಅದರ ಫಲ ಅಂತ ಹೇಳಿದ್ರೆ, ಒಂದು ಸರ್ಕಸ್ ಇತ್ತು. ಸರ್ಕಸ್ ಅಂದ ಕೂಡಲೇ ನೋಡಿರ್ತೀರಿ ನೀವು, ಸಾಮಾನ್ಯ ಏನೆಲ್ಲ ಮಾಡ್ತಿರ್ತಾರೆ. ಆದ್ರೆ ಆ ಸರ್ಕಸ್ ರೀ ಒಂದು ಆಕ್ಟಿವಿಟಿ, ಒಂದು ಇವೆಂಟಿಗೆ ಬಹಳ ಫೇಮಸ್ ಇರ್ತದೆ. ಆ ಒಂದು ಶೋದಾಗಿ ಬಹಳ ಜನ ಬರ್ತಿದ್ರು, ಅದಕ್ಕನ್ನ ಫೇಮಸ್ ಅದು. ಆ ಶೋದ ವಿಶೇಷತೆ ಏನಂದ್ರೆ, ಒಂದು ವೃತ್ತಾಕಾರದ ಒಂದು ಕಟ್ಟಿಗೆ ಇರುತ್ತೆ, ದೊಡ್ಡ ಕಟ್ಟಿಗೆ, ಅದು ವೃತ್ತಾಕಾರದಿಂದ ರೌಂಡ್ ಇರೋದು. ಅದಕ್ಕೇನ್ ಮಾಡ್ತಾರೆ, ಒಂದು ಹೆಣ್ಣು ಮಗನ ಕಟ್ಟೋದಿಲ್ಲ. ಒಂದು ಸ್ವಲ್ಪ ದೂರದಿಂದ ಒಬ್ಬ ಗಂಡು ಮಗ ಕೂತ್ಕೊಂಡು ಏನ್ ಮಾಡ್ತಾನೆ, ಕಣ್ಣಿಗೆ ಪಟ್ಟಿ ಕಟ್ಟಿಕೊಳ್ಳೋದು. ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಏನ್ ಮಾಡ್ಬೇಕಂದ್ರೆ, ಚಾಕು ಇರ್ತಾವಲ್ಲ ಅಲ್ಲಿ ಉಗಿಬೇಕಿನ್ನು. ಅದು ಉಗಿದಿರೋದು ಹೆಂಗ ಅಂತ ಹೇಳಿದ್ರೆ, ಆ ಹೆಣ್ಣು ಮಗುವಿಗೆ ದೇಹಕ್ಕೆ ತಾಕೋಂಗಿಲ್ಲ. ಎಲ್ಲೆಲ್ಲಿ ಮತ್ತೆ ಬಿಡಿ ಪಾರ್ಟ್ಸ್ ಇರ್ತಾವಲ್ಲಿ, ಕುತ್ತಿಗೆ ಇಂಥಲ್ಲೆಲ್ಲ ಅಲ್ಲಿ ಸೇರ್ಬೇಕು. ಎಷ್ಟ 10 ಚಾಕು ಹೋಗಿತಾವ. ಆ ಒಂದು ಶೋಕೆಲ್ಲ ಫೇಮಸ್ ಅದು ಸರ್ಕಸ್ ಅಂತ ಹೇಳಿದ್ರೆ. ಅದು ಹಾಗೆ ನಡೀತಿತ್ತು, ಒಂದು 10 ವರ್ಷ ನಡೀತದ. ಒಂದು ದಿವಸ ಏನಾಯ್ತಂದ್ರ, ಅವ್ರಿಬ್ರು ಶೋ ಮಾಡ್ತಿದ್ರಲ್ಲ, ಇಬ್ಬರಿಗೆ ಸ್ವಲ್ಪ ಜಗಳ ಆಗುತ್ತೆ. ಜಗಳ ಎಷ್ಟರ ಮಟ್ಟಿಗೆ ಬಂತಂದ್ರೆ, ಸ್ವಲ್ಪ ದ್ವೇಷ ಉಟ್ಕೊಂಡ್ಬಿಡ್ತಾವ ಮನುಷ್ಯನಿಗೆ. ಹೆಂಗಾದ್ರೂ ಮಾಡಿ ಈಕಿನ ಸಾಯಿಸ್ಬೇಕು. ಇವತ್ತ ಸಾಯಿಸಿದ್ರೆ ಅಲ್ಲಿ ಸುತ್ತಮುತ್ತ ನೋಡಿರ್ತಾರೆ ಜಗಳ ಆಗಿರೋದು. ಯಾರಾದ್ರೂ ಬಂದು ಸಾಕ್ಷಿ ಹೇಳ್ತಾರೆ, ನನ್ನ ಮತ್ತೆ ಆಮೇಲೆ ನನ್ನ ಪರಿಸ್ಥಿತಿ ಗಂಭೀರ ಆಗುತ್ತೆ. ಹೆಂಗೂ ನಾನು ಶೋ ಮಾಡ್ತೀನಲ್ಲ, ಇದ್ರಾಗ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿ ಆಕಿನ ಸಾಯಿಸ್ಬಿಡ್ಬೇಕದ. ಮಾಡಿದ್ರೆ ಏನಾಗುತ್ತೆ, ಶೋ ಮಾಡಂಗೇನು ಅಪ್ಪಿತಪ್ಪಿ ಆಯ್ತು ಬಿಡು ಅಂತ ಎಕ್ಸ್ಕ್ಯೂಸ್ ಸಿಗತ್ತೆ, ನನಗೆ ತೊಂದರೆ ಆಗಂಗಿಲ್ಲ ಅಂತ ನಾವು ವಿಚಾರ ಮಾಡ. ಅಷ್ಟು ಮಾಡಿ ಏನು ಮಾಡ್ದ, ಒಂದು 2-3 ದಿವಸ ಗ್ಯಾಪ್ ಕೊಟ್ಟ. 3-4ನೇ ದಿವಸಕ್ಕೆ ವಿಚಾರ ಬಂತು, ಇವತ್ತು ಟಾರ್ಗೆಟ್ ಮಾಡ್ಬೇಕು, ಇವತ್ತು ಎಷ್ಟು ಏನೇ ಆದ್ರೂ ಇವತ್ತು ಅಕ್ಕಿ ಜೀವ ತಗೋಬೇಕು ವಿಚಾರ ಬಂತು ಅವನಿಗೆ. ಶೋ ಸ್ಟಾರ್ಟ್ ಆಯ್ತು. ಕಾಯಿ ಮಗನ ಕಟ್ಟಿದ್ರು, ಇವನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ಕೈಯಾಗ 10 ಚಾಕು ಅದಾವ್ರಿ. ಸ್ಟಾರ್ಟ್ ಮಾಡಿದ್ರು ಹೊಸಕ 1 ಜನ ಕೂಗುಡಿದ್ರು, ಚಪ್ಪಾಳೆ ಕಟ್ಟಿದ್ರು. 2 ಚಾಕು ಬಿತ್ತು, ಮತ್ತೆ ಜನ ಕೂಗುಡಿದ್ರು, ಚಪ್ಪಾಳೆ ಕಟ್ಟಿದ್ರು. 3, 4, 5, 6, 7, 8 ಹೋಯ್ತ್ರಿ. 9 ಆಯ್ತು. ಲಾಸ್ಟ್ ಕೈಯಾಗ ಚಾಕು ಐತ, ಅದು ಒಂದು ತಗೊಂಡ ಕೈಯಾಗ ವಿಚಾರ ಮಾಡ್ದ, ಇದು ಒಂದು ಚಾಕು ಸದ್ಯ ನೇರವಾಗಿ ಹೋಗೋದ್ರೆ ಅವಳು ಎದೆ ಹಾಕ್ಬೇಕಿದ್ರು. ತಾಕಿದ ಕೂಡ ಜನ ಏನ್ ಮಾಡ್ತಾರೆ, ಗಾಬರಿಯಿಂದ ಓ ಅಂತೇಳಿ ಕೂಗ್ತಾರೆ. ಈಗ ಸದ್ಯ ಈಗ ಇಮ್ಯಾಜಿನ್ ಮಾಡ್ಕೊಂಡ ತಗೊಂಡು ಚಾಕು ಸೀದಾ ತಗೊಂಡು ಹೋಗೋದಿಲ್ಲ. ನಾವು ಅನ್ಕೊಂಡಿದ್ದ ನಿರೀಕ್ಷೆ ಮಾಡಿದ್ನಲ್ಲ, ಅದ್ರ ರಿವರ್ಸ್ ಆಯ್ತಿವೆ. ಜನ ಎಲ್ಲರೂ ಎದ್ದು ಚಪ್ಪಾಳಿ ತಟ್ಟಿ ಜೋರಾಗಿ ಸೆಳೆ ಹಾಕಿದ್ರು. ಪಟ್ಟಿ ಬಿಚ್ಚಿ ನೋಡ್ತಾನೆ, ಪ್ರತಿ ದಿವಸ ಅದೆಲ್ಲ ಬೆಳೆದಿತ್ತಲ್ಲ ಅದ ಜಾಗಕ್ಕೆ ಬಿದ್ದಿರ್ತವಿನ ಹಾಕಿ ದೇಹಕ್ಕೆ ಹಾಕಿರಲಿಲ್ಲ. ಅಂದ್ರೆ ಇದರ ಅರ್ಥ ಏನು, ನಾವು ಪ್ರತಿ ದಿವಸ ನಮ್ಮ ಮನಸ್ಸಿಗೆ ಏನು ನಾವು ಮತ್ತೆ 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 ಅದಕ್ಕೆ ನಾವು ತರಬೇತಿ ಕೊಡ್ತೀವಲ್ಲ, ಅಭ್ಯಾಸ ಮಾಡಿಸ್ತೀವಲ್ಲ, ಅದೇ ಮೈಗೂಡಿಸ್ಕೊಳ್ಳುತ್ತೆ. ಅಪ್ಪಿ ತಪ್ಪಿ ನೀವು ಒಳ್ಳೆತನ ಮಾಡಿಕೊಂಡು ಯಾರಿಗಾದ್ರೂ ಕೆಟ್ಟದ್ದು ಮಾಡ್ಬೇಕಂತ ನೀವು ಅನಿಸಿ ಮಾಡಕ್ ಹೋದ್ರೂ ಕೂಡ ಮಾಡಕ್ಕೆ ಸಾಧ್ಯ ಆಗೋಂಗಿಲ್ಲ ಅನ್ನುವಂಥ ವಿಚಾರ. ಮನಸ್ಸಿಗೆ ಟ್ರೈನಿಂಗ್ ಅಂತ ಕೊಟ್ಟರೆ ಈ ರೀತಿ ಕೊಡಬೇಕು. ಇನ್ನೊಂದು ಹೇಳ್ತಾರೆ ಕೆಲವರು, ಇಲ್ಲ ಬಿಡ್ರಿ ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಅವ್ನು ಸ್ವಲ್ಪ ದಾರಿ ಬರಂಗಿಲ್ಲ ಬಿಡ್ರಿ ಅಂತ ಹೇಳ್ತಿರ್ತಾರೆ. ತಪ್ಪು ಅವನಲ್ಲ, ಅವ ರೂಢಿಸಿಕೊಂಡಿರುವ ಪದ್ಧತಿ ಹಂಗಿರುತ್ತೆ. ಫಸ್ಟ್ಲಿಂದ ಏನ್ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಅದೇ ದಾರಿ ಒಳಗೆ ಹೋಗ್ಬಿಟ್ಟಿರ್ತಾನಲ್ಲ, ಅವನು ನೀವು ಎಷ್ಟೇ ಚೇಂಜ್ ಮಾಡಕ್ ಪ್ರಯತ್ನ ಮಾಡಿದ್ರು ಕೂಡ ಸ್ವಲ್ಪ ಕಷ್ಟ ಆಗಬಹುದು. ಆದ್ರೆ ಒಂದು ಸರಿ ಒಳ್ಳೆತನ ನೀವು ಕಲಿಸ್ಬಿಟ್ರಂದ್ರೆ ಅಪ್ಪಿ ತಪ್ಪಿನೂ ಕೂಡ ನೀವು ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾಡಕ್ ನಿಮ್ಮ ಮನಸ್ಸೇ ಬಿಡಂಗಿಲ್ಲ. ಅನ್ನೋಯಿಂಗ್ಲಿ ಕೂಡ ನೀವು ಮಾಡ್ಬೇಕಂತಂದ್ರೂ ಕೂಡ ಮಾಡಕ್ಕಾಗಂಗಿಲ್ಲ. ಆ ರೀತಿ ಇರಬೇಕು ಅಭ್ಯಾಸ ಬಲ ಅಂತ ಹೇಳೋದು. ಪ್ರಾಮಾಣಿಕತೆ ನೀವು ಸಂಪೂರ್ಣ ಮೈಗೂಡಿಸ್ಕೋಬೇಕಾದ್ರೆ ಅಭ್ಯಾಸ ಬಲ ಇರಬೇಕು. ಹೆಂಗಿರಬೇಕು, ನೀವು ಕಣ್ಣು ಮುಚ್ಚಿಕೊಂಡು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರು ಕೂಡ, ತಪ್ಪು ಮಾಡ್ಬೇಕಂತ ವಿಚಾರ ಮಾಡಿದ್ರು ಕೂಡ ತಪ್ಪು ದಾರಿ ಹೋಯಕ್ಕೆ ಬಿಡಂಗಿಲ್ಲಲ್ಲ, ಆ ರೀತಿ ಅಭ್ಯಾಸ ಇರಬೇಕು ನಿಮಗೆ. ಮತ್ತೆ ಇಷ್ಟೆಲ್ಲ ಒಳ್ಳೆ ಅಭ್ಯಾಸಗಳು ಹೆಂಗೆ ಉಟ್ಕೊಳ್ತಾವ, ನಮ್ಗೆ ಹೆಂಗೆ ಬರ್ತಾವೆ, ಇದಕ್ಕೆಲ್ಲಿ ಒಂದು ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ ಅಂತ ಇರಂಗಿಲ್ಲ. ಎಲ್ಲಿ ಸಿಗ್ತಾವ್ರಿ, ಇವೆಲ್ಲ ನಮ್ಮ ಮನ್ಯಾಗ ಸಿಗತ್ತ. ಒಂದು ಅದು ಬಿಟ್ಟರೆ ಎರಡನೇದು ನಮ್ಮ ಸಾಲ, ಅದು ಹೋಗಿ ಮತ್ತೆ ನಾವು ಬಂದ್ ಮಾಡಿ ಹಾಗೆ ಮಾಡ್ಕೊಂಡು ಒಳಗೆ ಹೋಗ್ತಿದ್ದ. ಹಾಲ್ನಾಗಿದ್ರೆ ಈಗ ಹೊರಗಡೆ ಕೂಡ ಇಂಟರ್ವ್ಯೂ ಬೇಕಾದ್ರೆ ಸ್ವಲ್ಪ ಫ್ರೆಶ್ ಆಗ್ಬೇಕಲ್ಲ, ಬಾತ್ರೂಮಿಗೆ ಹೋದ, ರೆಸ್ಟ್ ರೂಮಿಗೆ ಹೋದ,
ಮುಖ ಎಲ್ಲ ತೊಳ್ಕೊಂಡು ಒಳಗೆ ಲೈಟ್ ಹಂಗೆ ಇತ್ತು. ವಾಪಸ್ ಬರಬೇಕಾದಾಗ ಲೈಟ್ ಬಂದ್ ಮಾಡ್ಕೊಂಡು ಬಂದು ಹಾಲ್ನೇ ಕೂತ್ಕೊಂಡು ಆಯ್ತು, ಇನ್ನೇನು 2-3 ಜನ ಕೂತ್ಕೊಂಡಿದ್ರು ಇಂಟರ್ವ್ಯೂ ಮಾಡ್ಬೇಕಂತ. ಅವ್ರಿಬ್ಬರು ಹೋದ್ರೆ ಲಾಸ್ಟ್ ಕೊನೆಯದವನಲ್ವ, ಫ್ಯಾನ್ ಬಟನ್ ಆಗಿ ತಿರುಗ್ತಿತ್ತು, ಫ್ಯಾನ್ ಬಂದ್ ಮಾಡ್ಕೊಂಡು ಒಳಗೆ ಹೋಗ್ತಿದ್ದಂಗೆ ಅವರು ಇಂಟರ್ವ್ಯೂ ಮಾಡೋರು ಹೇಳಿದ್ರಂತೆ, ಬಂದು ಕೂಡ ಪ್ಲೀಸ್ ಮೇಕಮ್ಮಿ ನಂದು ಹೋಗ್ತಾರೆ, ಬನ್ನಿ ಕೂತ್ಕೊಳ್ರಿ ಅಂತೇಳಿ, ನಿಮ್ಮ ಮೊಬೈಲ್ ತೆಗೀರಿ ಅಂತ ಹೇಳಿದ್ರು. ಮೆಸೇಜ್ ಬಂದಿತ್ತು, ಯು ಆರ್ ಸೆಲೆಕ್ಟೆಡ್ ಅಂತೇಳಿ. ಅವ್ರು ಫುಲ್ ಖುಷಿ ಆಯ್ತು. ಯಾಕೆ ಕೆಲಸ ಬೇಕಂತ ಬಂದಿದ್ದ, ಕೆಲಸ ಸಿಕ್ತು, ಖುಷಿ ಆಯ್ತು. ಆಮೇಲೆ ಒಂದು ಡೌಟ್ ಬಂತು, ಸರ್ ನಾನೇನು ಇಂಟರ್ವ್ಯೂ ಮಾಡಿಲ್ಲ, ಕೆಲಸ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು ಅಂತ. ನೋಡಪ್ಪ, ನಾನು ಒಂದು 10 ಜನಕ್ಕೆ ಇವತ್ತು ಇಂಟರ್ವ್ಯೂ ಮಾಡಿದ್ದೀನಿ, ಅದನ್ನ ಇನ್ನಷ್ಟು ಜವಾಬ್ದಾರಿ ಇರ್ತಾರೋ ಅಂತ ನಾನು ವ್ಯಕ್ತಿನ ಯಾರೋ ನೋಡಲಿಲ್ಲ. ನಾನು ಅಂದ ಕೂಡಲೇ ಕೇಳ್ತಾರೆ, ಇಷ್ಟೆಲ್ಲ ನಿನಗೆ ಈಗ ಇಷ್ಟು ಜ್ಞಾನ ಹೆಂಗೆ ಬಂತು ನಿನಗೆ? ಆ ಮನುಷ್ಯನಿಗೆ ಆಗ ಜ್ಞಾನೋದಯ ಆಗುತ್ತೆ. ಸೀದಾ ಮನೆಗೆ ಬರ್ತಾನೆ, ಆಫೀಸ್ ಮನೆಗೆ ಬಂದು ಅವ್ರ ಅಪ್ಪನ ಕಾಲಿಗೆ ಬೀಳ್ತಾನೆ, ಅಪ್ಪ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ನಾನು ದಯವಿಟ್ಟು ನನಗೆ ಕ್ಷಮಿಸ್ಬೇಕು, ನೀನು ಬೈತಿರೋ ಬೈಗಳನ್ನು ನಾನು ತಪ್ಪಾಗಿ ತಿಳ್ಕೊಂಡು ಮನೆ ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿದ್ದೆ, ಆದರೆ ನೀನು ಬೈತಿರುವಂಥ ವಿಚಾರಗಳಿಂದ ಇವತ್ತು ನಾನು ಇಂಟರ್ವ್ಯೂದಾಗ ಹಾಗೆ ಸೆಲೆಕ್ಟ್ ಆಗಿರೋದು ಅಂತ ಹೇಳ್ತಾರೆ. ಇದು ಪೇರೆಂಟ್ಸ್ ಮತ್ತು ಟೀಚರ್ಸ್ ನೀವು ಕೊಡಬೇಕಾಗಿರುವಂಥ ಗಿಫ್ಟ್ ಅಂತಿದೆ, ಈ ರೀತಿ ಕೊಡುವಂಥ. ಮತ್ತಿನ್ನ ನಿಮ್ಮ ವ್ಯಕ್ತಿತ್ವವನ್ನು ಈಗ ತಯಾರು ಮಾಡಿಕೊಂಡೆ, ಒಂದು ಪ್ರಾಮಾಣಿಕತೆ ಪ್ರಯತ್ನ ಇರಬೇಕು. ಎರಡನೇದು ಏನಾಗಬೇಕು, ನಿಮ್ಮ ಸತತ ರೂಢಿ ಯಾವತ್ತು ಒಳ್ಳೆಯದ ಕಡೆಗೆ ಇರಬೇಕು. ಮತ್ತಿನ್ನು ಮೂರನೇದು ಹೆಂಗೆ ಈ ರೀತಿ ಟ್ರೈನ್ ಅಪ್ ಮಾಡೋದು ನಿಮಗೆ ಸಿಕ್ಕಿದ್ದಾರೆ, ಸಿಕ್ಕಾದ್ಮೇಲೆ ನಿಮ್ಮ ವ್ಯಕ್ತಿತ್ವವನ್ನು ತಯಾರು ಮಾಡಿಕೊಳ್ಳೋದು ಯಾರ ಕೈಯಾಗೈತೆ? ನಿಮ್ಮ ಕೈಯಾಗೈತೆ. ಅದು ಎಲ್ಲ ಅವಕಾಶಗಳದಾವೆ ನಿಮ್ಮ ಕೈಯಾಗ, ಮುಂದುಗಡೆನೇ ಇದ್ದಾವೆ, ಹಣ್ಣೆಲ್ಲ ಮುಂದೆ ಇಟ್ಟಿರ್ತಾರೆ, ತಗೊಂಡು ತಿನ್ಬೇಕಲ್ಲ. ಮತ್ತೆ ತಿನ್ಬೇಕಾಗಿರೋದು ವ್ಯಕ್ತಿತ್ವ ಅಂದ್ರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಯಾವುದ್ರ ಮೇಲೆ ನಿರ್ಧಾರ ಆಗುತ್ತಂದ್ರೆ ಅವನ ವ್ಯಕ್ತಿತ್ವದ ಮೇಲೆ ನಿರ್ಧಾರ ಆಗುತ್ತೆ. ವ್ಯಕ್ತಿತ್ವ ಅನ್ನೋದೇನ್ರಿ, ಹುಟ್ಟಬೇಕಾದಾಗ ನೋಡ್ರಿ ಎಲ್ಲರೂ ಒಂದೇ ರೀತಿಯೇ ಹುಟ್ಟಿರ್ತೀವಿ. ಈಗ ನಿಮಗೆ ಇಲ್ಲಿ ಫಸ್ಟ್ ಇಯರ್ ಬರಬೇಕಾದಾಗ ಎಲ್ಲರೂ 10th ಪಾಸ್ ಆದ್ಮೇಲೆ ಬಂದಿರ್ತೀರಿ, ಯಾರಾದ್ರೂ ಇಲ್ಲಿ ಫಸ್ಟ್ ಇಯರ್ ಪಾಸ್ ಆದ್ಮೇಲೆ ಫಸ್ಟ್ ಇಯರ್ ಬರಂಗಿಲ್ಲ. ಎಲ್ಲರೂ ಸೇಮ್ ಬ್ಯಾಕ್ಗ್ರೌಂಡ್ ಇಂದನೇ ಬಂದಿರ್ತೀರಿ, ಎಲ್ಲರೂ ಒಂದೇ ರೀತಿಯೊಳಗೆ ಬಂದಿರು. ಮತ್ತು ಕೆಲವು ಜನ ಯಾಕೆ ಮೆಡಿಕಲ್ಗೆ ಹೋಗ್ತಾರೆ, ಕೆಲವು ಜನ ಯಾಕೆ ಇಂಜಿನಿಯರಿಂಗ್ ಮಾಡ್ತಾರೆ, ಕೆಲವು ಜನ ಯಾಕೆ ವೆಟರ್ನರಿಗೆ ಹೋಗ್ತಾರೆ, ಯಾರು ಒಬ್ಬರಿಬ್ಬರು ಮಾತ್ರ ಯಾಕೆ ನಿಮ್ಮ ಬೋರ್ಡ್ನಾಗ ಬರ್ತಾರೆ, ಇನ್ನು ಮಿಕ್ಕಿದ ಜನ ಯಾಕೆ ಬರಂಗಿಲ್ಲ? ಎಲ್ಲರಿಗೂ ಸೇಮ್, ಅಲ್ಲಿ 10th ಸೇಮ್ ಟೀಚರ್ಸೇ ಪಾಠ ಮಾಡಿರ್ತಾರೆ, ಸೇಮ್ ಸಬ್ಜೆಕ್ಟೇ ಕಲ್ತಿರ್ತೀರಿ. ಮತ್ತೆ ಇಲ್ಲಿ ಬಂದ ಮೇಲೆ ಸೇಮ್ ಟೀಚರ್ಸೇ ಪಾಠ ಮಾಡ್ತಿರ್ತಾರೆ, ಸೇಮ್ ಎಲ್ಲರಿಗೂ ಒಂದೇ ಅವಕಾಶ ಐತ್ರಿ. ಮತ್ತೆ ಹಂಗೆ ಯಾಕಾಯ್ತು? ಅಲ್ಲಿರುವುದೇನಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವ. ವ್ಯಕ್ತಿತ್ವ ಅಂತ ಹೇಳಿದ್ರೆ ಹೆಂಗೆ ಅದನ್ನ ಮತ್ತೆ ವ್ಯಕ್ತಿತ್ವ ತಯಾರು ಮಾಡಿಕೊಳ್ಳೋದು? ಅದು ಯಾರ ಕೈಯಾಗಿಲ್ಲ, ಅದು ನಿಮ್ಮ ಕೈಯಾಗ. ಏನಾಯ್ತು, ಒಂದ್ಸರಿ ಬ್ಯಾಂಬು ಗಿಡ ನೋಡಿರ್ತೇನೆ, ಬಂಬು ಅಂತ ಹೇಳ್ತೇವೆ, ಅದು ಉದ್ದ ಬೆಳೆದಿತ್ತು. ಸ್ವಲ್ಪ ಯಾಕೋ ಕೆಳಗೆ ನೋಡಿದ ಕೂಡ ಕೆಳಗಡೆ ಸಣ್ಣ ಸಣ್ಣ ಗಿಡ ಇದ್ವು, ಅದಕ್ಕಿಂತ ಸಣ್ಣ ಸಣ್ಣ ಗಿಡ ಚಂದಾಗಿ ಹೂವು ಹರಡಿದ್ವು. ಅದ್ರಾಗ ಇನ್ನೊಂದಿಷ್ಟರಾಗ ಕಾಯಿ ಹಣ್ಣು ಅವೆಲ್ಲ ಆಗಿದ್ವು. ಅದು ಯಾಕೋ ಒಂದು ಸ್ವಲ್ಪ ಕೆಳಗೆ ನೋಡಿದ ಕೂಡ ತನ್ನ ಒಂಥರ ಇನ್ಜಸ್ಟಿಸ್ ಅಂತ ಅನಿಸ್ತು. ಹೋಗಿ ಸೃಷ್ಟಿಕರ್ತನ ಮುಂದೆ ಬೇಡ್ಕೊಂತ, ಏನು ಮರ ನೀನು ಏನು ಜನ್ಮ ಅಂತ ಮಾಡಿದೆ ನಂದು, ಸುಮ್ಮನೆ ಉದ್ದಕ್ಕೆ ಬೆಳೆಸ್ಬಿಟ್ಟಿಯಪ್ಪ, ಏನೊಂದು ಹಣ್ಣಿಲ್ಲ, ಒಂದು ಹೂವಿಲ್ಲ, ಒಂದು ಕಾಯಿ ಇಲ್ಲ, ಏನಂತ ನನಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂಚೂರು ಏನಾದರೂ ನನಗೆ ಒಂದು ಸ್ವಲ್ಪ ಸೋಷಿಯಲ್ ಜಸ್ಟಿಸ್ ಅಂತ ಕೊಡ್ಬೋದಾಯ್ತಲ್ಲ, ನೀನು ನನ್ನ ಯಾಕೆ ಹಿಂಗೆ ಸೃಷ್ಟಿ ಮಾಡಿದೆ ನೀನು ಅಂತೇಳಿ ಅದು ಸಾಲ ಕೊಡ್ಕೊಡೋದು. ಆಗ ಸೃಷ್ಟಿಕರ್ತ ಹೇಳ್ತಾನೆ, ಅಯ್ಯೋ ಗಡ್ಡ, ಹುಟ್ಟಬೇಕಾದಾಗ ಎಲ್ಲರೂ ಒಂದೇ ರೀತಿನೇ ಇರ್ತಾರೆ, ಅದು ನಿನ್ನ ವ್ಯಕ್ತಿತ್ವ. ಅದು ಉದ್ದ ಬೆಳೆದಿರೋದು ನಿನ್ನ ವ್ಯಕ್ತಿತ್ವ. ಬೆಳೆದಿದೆ, ಉದ್ದ ಬೆಳೆದಿದೆ, ಬ್ಯಾಂಬು ಆಗಿ ಬೆಳೆದಿದೆ. ಸಾಮಾನ್ಯ ಕಂಪನಿ ಯೂಸ್ ಮಾಡ್ತಾರೆ, ಯಾವುದೋ ಒಂದು ಎಲ್ಲರೂ ಕಟ್ಟೋದಕ್ಕೆ, ಇನ್ನೊಂದು ಯಾವಾಗ ಸತ್ತ ಮೇಲೆ ಹೋಯ್ತಿರ್ತಾರೆ, ಅದು ಚಟ್ಟ ಕಟ್ಟಾಕ ಬಳಸ್ತಾರೆ. ನೀನು ಮತ್ತು ನಾನು ಜೀವನ ಸಾರ್ಥಕ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಅದ ಬೆಂಬುದನ್ನು ಕೊಡಲು ಅಂತ ಇರ್ತಲ್ಲ, ಕೊಡಲಾಗು. ಎಂಥ ಅದ್ಭುತ ಸಂಗೀತವನ್ನು ಹೊರಡಿಸುವ ಶಕ್ತಿ ನಿನ್ನಲ್ಲಿ ಐತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಉದ್ದಕ್ಕೆ ಬೆಳೆದಿಲ್ಲ, ಬಂಬು ಬೆಳೆದಂಗೆ ಅಂತ ಹೇಳಿದ. ಅಂದ್ರೆ ಏನರ್ಥ? ನಾವು ಏನು ಆಗಬೇಕು ಅಂತ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರುವಂತ. ಮನಯವ ಮನುಷ್ಯ ಕಾರಣ ಬಂದ ಮೋಕ್ಷಂ ಅಂತ ಹೇಳ್ತಾರೆ. ಒಂದೇ ಮನಸ್ಸು, ನೀನು ಹಿಂಗೆ ಆಗಬೇಕಾ ಹಂಗೆ ಆಗ್ತೀಯ, ಈ ಕಡೆ ಆಗಬೇಕು ಈ ಕಡೆ ಆಗ್ತೀಯ ಅಷ್ಟೇ.
ಚೆನ್ನಾಗಿ ಓದ್ಬೇಕಂತ ಡಿಸೈಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿ ಸಬ್ಜೆಕ್ಟ್ ಕಲಿತೀರಿ, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬರ್ತಾ ಒಳ್ಳೆ ರ್ಯಾಂಕ್ ಬರುತ್ತೆ, ಒಳ್ಳೆ ಜೀವನ ಆಗುತ್ತೆ, ನೀವು ಯಶಸ್ವಿ ವ್ಯಕ್ತಿ ಆಗ್ತೀರಿ. ಏನ್ ಬಿಡ್ರಿ ಮಾಡೋದು ಅದೇ PCMB, ದಿವಸ ಬೆಳಗ್ಗೆ ಎದ್ರು ಅದೈತಿ ಏನ್ ಮಾಡೋದು ಅಂತ ಅನ್ಕೊಂಡ್ರಿ ಈ ಕಡೆ ಬಂದ್ರೆ ಏನಾಗ್ತೀರಿ, ವೇಸ್ಟ್ ಆಗ್ತೀರಿ. ಅದಕ್ಕೆ ಅಷ್ಟು ಗಟ್ಟಿಯಾಗಿ ನಿರ್ಧಾರ. ಸಿಂಪಲ್, ನಿಮ್ಮ ಸಕ್ಸಸ್ಸಿಗೆ ದೊಡ್ಡ ಏನು ವಿಚಾರ ಇಲ್ಲ ಇದ್ರಾಗ. ಒಂದು ಸಕ್ಸಸ್ಸಿಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತ ಹೇಳಿದ್ರೆ ಏನು, ಫಸ್ಟ್ 50% ರಿಕ್ವೈರ್ಮೆಂಟ್ ಡಿಸಿಪ್ಲಿನ್. ಶಿಸ್ತಿಗೆ ಬಹಳ ಮುಖ್ಯ. ಇದು ನಿಮ್ಮ ಯಶಸ್ವಿ ಜೀವನಕ್ಕೆ ಮುಖ್ಯ. ಫಸ್ಟ್ ಬೇಸಿಕ್ ಇರುತ್ತೆ. ಡಿಸಿಪ್ಲಿನ್ ಅಂದ ಕೂಡಲೇ ನೀಟಾಗಿ ಬಟ್ಟೆ ಹಾಕೊಂಡು ಬರೋದು ಅದು ಅಂತಲ್ಲ, ಅದು ಕೂಡ ಶಿಸ್ತ ಇಲ್ಲ ಅಂತಲ್ಲ. ನೀವು ಒಂದ್ ಸೈಡ್ ಅದಕ್ಕೆ ಮೈ ರೂಢಿಸ್ಕೊಂಡಾದ್ಮೇಲೆ ನಿಮ್ಮ ಜೀವನದ ಅದರ್ ಆಕ್ಟಿವಿಟೀಸ್ ಕೂಡ ಶಿಸ್ತನ್ನು ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ತಪ್ಪಿಲ್ಲ, ಅದು ಒಳ್ಳೇದು. ಶಿಸ್ತನ್ನು ಮೊದಲು ಮೈ ರೂಢಿಸ್ಕೋಬೇಕು. ಅದಕ್ಕೆ ಎಷ್ಟು ಅದಕ್ಕೆ ಆದ್ಯತೆ ಐತಂದ್ರೆ 50% ಐತೆ ನಿಮ್ಮ ಯಶಸ್ಸಿನೊಳಗೆ. 50% ಶಿಸ್ತು, ಡಿಸಿಪ್ಲಿನ್ ಇರುವಂತ. ಮತ್ತೆ 25% ಯಾವ್ದೈತ್ರಿ, ಕನ್ಸಿಸ್ಟೆನ್ಸಿ. ಏನು, ಗಟ್ಟಿಯಾದ ನಿರ್ಧಾರ. ಇನ್ನು 15% ಯಾವ್ದಕ್ಕ, ನಿಮ್ಮ ಮೈಂಡ್ ಸೆಟ್. ಮಾಡಕತ್ತೀನಿ ಆಗುತ್ತೋ ಇಲ್ಲ ನೋಡ್ರಿ ಸರ್, ಇದು ಹಂಗ ಬರೋಂಗಿಲ್ಲ. ಯಾವಾಗ ಮಾಡ್ತೀನಿ ಅಂತ ಬಂದಾದ್ಮೇಲೆ ಮಾಡ್ಬೇಕದ, ಮುಗಿಯಲಿ ತನಕ ಬಿಡೋಂಗಿಲ್ಲ ಅದನ್ನ ಮೈಂಡ್ ಸೆಟ್. ಇನ್ನು 5% ಹಾರ್ಡ್ ವರ್ಕ್, ಲಾಸ್ಟ್ ಇನ್ನೊಂದು 5% ಸ್ಮಾರ್ಟ್ ವರ್ಕ್. ಇಷ್ಟೇ ಇರೋದು, ದೊಡ್ಡ ವಿಚಾರ ಇಲ್ಲ. ಇಷ್ಟು ಯಾವಾಗ ಸೇರ್ಕೊಂಡ್ವಲ್ಲ, ಸಕ್ಸಸ್ ಹಿಂದೆ ನೀವು ಹುಡ್ಕೋಬೇಕಾಗಿಲ್ಲ, ನಿಮ್ಮಿಂದ ಸಕ್ಸಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇಷ್ಟೇ ಹೇಳುತ್ತಾ ನನಗೆ ಈ ಸಾಯಂಕಾಲದ ಸಮಯದಲ್ಲಿ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ, ನಮ್ಮ ಶಿಕ್ಷಕರಿಗೂ ಮತ್ತು ನಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತಿಗೆ ಪೂರ್ಣ ವಿರಾಮ ಹೇಳುತ್ತೇನೆ. ಶ್ರೀಶೈಲವರಿಂದ ಹಾಡ.